ज़मीर अहमद खान के फर्जंद एक्टर जैद खान दूसरे ही दिन पुनीत राजकुमार से मुलाकात करने वाले थे, लेकिन अचानक पुनीत राजकुमार की मौत की वजह से जैद खान पुनीत राजकुमार से मुलाकात नहीं कर पाए। इनकी ये मुलाकात हमेशा के लिए अधूरी रह गई। जैद खान अपने ख्यालात का इजहार करते हुए कहते हैं कि वो हमेशा इस दिन को याद रखेंगे। वो आखिरी वक्त में पुनीत राजकुमार से मुलाकात करना चाहते थे, लेकिन इनकी ये ख्वाहिश हमेशा के लिए अधूरी रह गई। ಏನು ಹೇಳಿ ಸರ್, ಒಂದು ಆಸ್ತಿ ಹೋದಂಗೆ ಆಯಿತು. ನಾನು ಮೊನ್ನೆ ಅಪ್ಪು ಸರ್ ಹತ್ರ ಮಾತಾಡಿದೆ. 28ನೇ ತಾರೀಕಿಗೆ ನಾನು ಅಪ್ಪು ಸರ್ಗೆ ಫೋನ್ ಮಾಡಿದೆ. ಒಂದು 6-6:30ಗೆ ಫೋನ್ ಮಾಡಿದೆ. ಅವ್ರು ಪಿಕ್ ಮಾಡಿಲ್ಲ. ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ಅವ್ರಾಗ ಫೋನ್ ಮಾಡಿದ್ರು. ಹೇಳಮ್ಮ ಏನು ಚಿನ್ನ ಏನಾಯಿತು ಅಂತ. ಏನಿಲ್ಲ ಅಪ್ಪು ಸರ್, ಈ ಥರ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ದಿನ ನನ್ನ ಸಿನಿಮಾದು ಬನಾರಸ್ದು ಮೋಷನ್ ಪೋಸ್ಟರ್ ಮತ್ತು ಫಸ್ಟ್ ಲುಕ್ ಬರ್ತಾಯಿದೆ. ನೀವೇ ನನಗೆ ಆಶೀರ್ವಾದ ಮಾಡಬೇಕು. ನನಗೆ ಯಾವಾಗ ಸಿಗ್ತಾರೆ ಹೇಳಿ ಸರ್, ನಾನೇ ಬರ್ತೀನಿ ಅಂತ ಮನೆಗೂ ಕರೆದಿದ್ರು. ಅಂದರೆ ಇವತ್ತೇ ಕರೆದಿದ್ರು. ಬೆಳಗ್ಗೆ ಬಾ ಮನೆಗೆ 11 o'clock ಬಾ, ನಾನು ನೋಡ್ತೀನಿ, ನಿನಗೆ ಆಶೀರ್ವಾದ ಮಾಡ್ತೀನಿ, ನಾನು ಇದೀನಿ ನಿನಗೋಸ್ಕರ. ಒಂದು ಅಣ್ಣ ಥರ ನನ್ನ ಪಕ್ಕದಲ್ಲಿ ನಿಲ್ತಿದ್ರು. ಆದರೆ ಇವತ್ತು ನೋಡಿದ್ರೆ ನನ್ನ ಒಟ್ಟಿಗೆ ಇಲ್ಲ. ಇವತ್ತು ನಮ್ಮ ಒಟ್ಟಿಗೆ ಯಾರ ಒಟ್ಟಿಗೂ ಇಲ್ಲ ಅವರು. ಅದೇ ಸಖತ್ ಬೇಜಾರಾಗ್ತಿದೆ. ಡೆಫಿನೆಟ್ಲಿ ಸರ್, ಒಂದು ಆಸ್ತಿಕ್ಕಿಂತ ದೊಡ್ಡದಲ್ವಾ ಸರ್ ಅವರು? ಅಂಥ ಒಂದು ಪ್ರೀತಿ, ಅಂಥ ಒಂದು ವ್ಯಕ್ತಿ ನಮಗೆ ತಿರುಗಿ ಇನ್ನೊಬ್ಬ ಸಿಗ್ತಾನೆ ಸರ್? ಅಷ್ಟು ದೊಡ್ಡ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ, ಅದ್ರ ಮೇಲೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು. ಅವ್ರ ಹಣಕ್ಕಿಂತ ಒಂದು ಜನಸಾಗರ ನೀವು ನೋಡ್ತಿದ್ರಲ್ಲ ಸರ್ ಸ್ಟೇಡಿಯಮಲ್ಲಿ, ಎಷ್ಟು ಹಿಂಗಿದ್ದಾರೆ ಜನ ಅಂತ. ಅದು ಒಂದು ಪ್ರೀತಿ, ಆ ಗೌರವ, ಅದು ಸುಲಭ ಅಲ್ಲ ಸರ್. ಅಂದರೆ ಎಷ್ಟು ಮಕ್ಕಳಿಗೆ ಎಜುಕೇಷನು, ಆಸ್ಪತ್ರೆ ಆಗಿರಲಿ, ಯಾರು ಕಷ್ಟ ಸುಖದಲ್ಲಿರಲಿ ಎಲ್ರಿಗೂ ಸಹಾಯ ಮಾಡ್ತಿದ್ರು. ಲಾಸ್ಟು ಹೋಗುವಾಗ ಕಣ್ಣು ಡೊನೇಟ್ ಮಾಡಿಬಿಟ್ರಲ್ಲ ಸರ್ ಅವರು. ಅಂಥ ಒಂದು ದೊಡ್ಡ ವ್ಯಕ್ತಿ. ಅದು ನನಗೆ ಏನಾಗ್ತಿದೆ ಅಂದರೆ ಸರ್, ಅದು ಒಂದು ಕೊರಗ್ತಿದೆ ಸರ್ ನನಗೆ. ಲಾಸ್ಟ್ ಒಂದು ಸತಿ ನಾನು ಭೇಟಿಯಾಗಿ ಬಿಡಬೇಕಾಗಿತ್ತು ಅವ್ರನ್ನ, ಒಂದು ಸತಿ ನೋಡ್ಬಿಡ್ಬೇಕಾಗಿತ್ತು. ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದು ನಾನು ಲಾಸ್ಟ್ 28ನೇ ತಾರೀಕು ಒಂದು 8-8:30 ಇರಬೇಕು ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿಸಿದ್ದು. ಅದು ನನಗೆ ಹೇಳೋಕ್ಕೆ ಮಾತೇ ಬರ್ತಿಲ್ಲ. ಆಮೇಲೆ ಆ ಟೈಮಲ್ಲಿ ನನಗೆ ನಮ್ಮ ಅಮ್ಮ ಬಗ್ಗೆ ಕೇಳಿದ್ರು, ಅಪ್ಪ ಬಗ್ಗೆ ಕೇಳಿದ್ರು. ಅಪ್ಪ ಹೆಂಗಿದ್ದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ನಂಬರ್ ಇದೆ ನನಗೆ ಕಳಿಸು, ಹಳೆ ನಂಬರ್ ಇದೆ. ಯಾರು ಸರ್ ಕೇಳ್ತಾರೆ? ಅದು ಬಿಡಿ ಸರ್, ಅದು ಫೋನ್ ಕಟ್ ಅಂದರೆ ತಿರ್ಗಾ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಅಜ್ಜಿ ಹೆಂಗಿದ್ದಾರಪ್ಪ, ಚೆನ್ನಾಗಿದ್ದಾರಾ, ಅವ್ರ ಕೈಯಿಂದ ನಾವು ತುಂಬ ಊಟ ತಿಂದೀವಿ, ದೇವ್ರವ್ರಿಗೆ ಚೆನ್ನಾಗಿರಲಿ ಅಂತ. ಇಷ್ಟು ಒಂದು ದೊಡ್ಡ ವ್ಯಕ್ತಿ ಸರ್. ಅಂಥ ಒಂದು ದೊಡ್ಡ ವ್ಯಕ್ತಿ ತಲೆಯಲ್ಲಿ ಇಟ್ಕೊಂಡು, ಒಂದು ನೆನಪಿಟ್ಕೊಂಡು ಆ ಟೈಮಲ್ಲಿ ನನಗೆ ಇಷ್ಟೆಲ್ಲ ಮಾಡಿದ್ರಂತ, ಅದು ಋಣ ಇರ್ಬೋದು, ಅದೇನೇ ಇರಲಿ, ಅದು ಒಂದು ನೆನಪಿಟ್ಕೊಂಡು ಒಂದು ಫೋನ್ ಮಾಡಿ ಕೇಳಿದ್ರಲ್ಲ ಸರ್, ಅದೇ ಒಂದು ದೊಡ್ಡತನ ಸರ್. ಬಟ್ ಐ ಆಮ್ ವೆರಿ ಅನ್ಲಕ್ಕಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಏನಕ್ಕಂದರೆ ಅಪ್ಪು ಸರ್ ನೀವು ನೋಡಿದ ಹಾಗೆ ಎಲ್ಲ ಆಡಿಯೋ ಫಂಕ್ಷನ್ಸ್ ಆಗಿರಲಿ, ಯಾವುದೇ ಸಿನಿಮಾಗಳಲ್ಲಾಗಿರಲಿ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು. ಪ್ರೀ ರಿಲೀಸ್ ಈವೆಂಟ್ ಆಗಿರಲಿ, ಎಲ್ಲದಕ್ಕೂ. ಅದು ನನಗೊಂದು ಆಸೆ ಇತ್ತು, ಅಪ್ಪು ಸರೇ ಮಾಡಬೇಕು. ಬಿಕಾಸ್ ನಾನು ಇದು ಮೊದಲನೇ ಚಿತ್ರ ಬನಾರಸ್ ಅಂತ ಹೇಳ್ಬಿಟ್ಟು ಅದನ್ನು ಹೋಗ್ಬಿಟ್ಟು ಅಪ್ಪು ಸರ್ ಕೈಯಿಂದನೇ ಇದು ಆಗಬೇಕಾಗಿತ್ತು ಅಂತ ಅದು ಆಸೆ ಇತ್ತು ಸರ್.